ಇವತ್ತೇಂತ ಗೊತ್ತಾ ಈ ಬ್ಲಾಗ್ ಮಾಡ್ತಾ ಇರೋದು, ಯಾಕಂದರೆ ನಮ್ಮ ಮನೆ ಹತ್ರನೇ ಎಷ್ಟು ಚೆನ್ನಾಗಿರೋ ನೇಚರ್ ಇದೆ ಅಂತ ನಿಮಗೆ ತೋರಿಸ್ಬೇಕು. ಇದನ್ನು ನೋಡಿದರೆ ನಾವು ಎಲ್ಲೂ ಟ್ರಿಪ್ಪು ಅದು ಇದು ಅಂತ ನೋಡೋಕ್ಕೆ ಹೋಗೋದೇ ಬೇಡ. ನಾವು ಇಲ್ಲಿ ಬಂದರೆ ನಮ್ಮ ಮೈಂಡು ಎಷ್ಟೇ ಫಸ್ಟ್ರೇಷನಲ್ಲಿದ್ದರು, ಎಷ್ಟೇ ಸ್ಟ್ರೆಸ್ ಆಗಿದ್ದರು ಆರಾಮಾಗಿ ರಿಲೀಫ್ ಸಿಗುತ್ತೆ. ನೋಡಿ ಏನಾಗಿದೆ ಅಂತ. 3, 2, 1. ಆಮೇಲೆ ಇಲ್ಲೆಲ್ಲ ಬಂದು ಸೀರಿಯಲಲ್ಲಿ ಇತ್ತೀಚೆಗೆ ಫಿಲಮ್ಗಳಲ್ಲಿ ಇಲ್ಲೆಲ್ಲ ಇದೆ. ನಾವು ನಿಂತಿರೋ ಕಡೆನೇ ವಿಡಿಯೋ ಮಾಡ್ಕೊತಾರೆ, ನಾವೆಲ್ಲೋ ಅಂದ್ಕೊತೀವಿ. ಬಟ್ ನಮ್ಮ ಅಕ್ಕಪಕ್ಕದಲ್ಲೇ ನಮ್ಮ ಮನೆಯಿಂದ ಒಂದು 1/4 ಕಿಲೋಮೀಟ್ರ್, ಅರ್ಧ ಕಿಲೋಮೀಟ್ರ್ ಒಳಗೆ ಎಷ್ಟು ಚೆನ್ನಾಗಿರೋ ಒಂದು ಕೆರೆ ಇದೆ. ಒಂದು ವಾತಾವರಣ ತುಂಬ ಚೆನ್ನಾಗಿದೆ. ಪ್ರಾಣಿ ಪಕ್ಷಿಗಳ ಸೌಂಡ್ ತುಂಬ ಚೆನ್ನಾಗಿದೆ. ತೋರಿಸ್ತೀವಿ. ನೀರ್ಗಳ ಸೌಂಡ್ ನೋಡ್ತಾ ಇದ್ದಾರೆ ಒಂಥರ. ಇದನ್ನೆಲ್ಲ ಬಿಟ್ಟು ಎಲ್ಲೆಲ್ಲೋ ದೂರ ಹೋಗ್ತೀವಿ. ಮಲೆನಾಡು ಅಂತ ಅಲ್ಲಂತಿಲ್ಲಂತೆ ಅಂತ. ನಮ್ಮ ಹತ್ರದಲ್ಲಿರೋದನ್ನ ಫಸ್ಟ್ ನೋಡೋಣ, ನಮ್ಮ ಹತ್ರದಲ್ಲ ಫಸ್ಟ್ ಸವಿಯೋಣ ಅಂತ ಹೇಳ್ತಾ ತೋರಿಸ್ತೀವಿ ರೀ. ನೋಡಿ ಅಲ್ಲಿ ಮೇಯ್ನ್ ರೋಡ್ ಕಾಣಿಸ್ತಿದೆ, ಅದು ಮೇಯ್ನ್ ರೋಡು. ಅಲ್ಲಿಂದ ಬಂದರೆ ಇದು ನೋಡಿ ಎಷ್ಟು ವಿಶಾಲವಾಗಿದೆ ಕೆರೆ. ನೋಡಿ ಪಕ್ಷಿಗಳೆಲ್ಲ. ಇದೆಲ್ಲೂ ಇರೋದಲ್ಲ, ನಮ್ಮ ಮನೆ ನಿಯರ್ ಇರ್ತಕ್ಕಂಥ ಕೆರೆ, ಕೊಂಗಟ್ಟ ಕೆರೆ ಅಂತ ತುಂಬ ದೊಡ್ಡದಾಗಿದೆ. ವಾಕಿಂಗೆಲ್ಲ ಹೇಳಿ ಮಾಡಿಸಿದ್ದು. ಒಂದು ರೌಂಡ್ ಹೊಡೆಯೋಕ್ಕೆ 1-1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆ. ನೋಡಿ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿದೆ. ನನಗೆ ಗೊತ್ತೇ ಇರಲಿಲ್ಲ ಇದಿರೋದು. ಅಂದರೆ ಕೊಂಗಟ್ಟ ಕೆರೆ ಇದೆ ಅಂತ ಗೊತ್ತು, ಈ ಥರ ನಿಂತ್ಕೊಳ್ಳೋಕ್ಕೆ ವ್ಯೂ ನೋಡೋದು ಇದೆ ಅಂತ ಗೊತ್ತಿಲ್ಲ. ಮೊನ್ನೆ ಯಾವುದೋ ಸೀರಿಯಲ್ ನೋಡ್ತಾ ಆವಾಗ ನೋಡಿದೆ ಇದು ನಮ್ಮ ಕೊಂಗಟ್ಟ ಕೆರೆ ಅಲ್ವಾ ಅಂತ ನೋಡಿದಾಗ ಆವಾಗ ಗೊತ್ತಾಯ್ತು. ಬಟ್ ಹತ್ರದಲ್ಲೇ ಇರೋದ್ರಿಂದ ನಾವು ಯಾವಾಗಲೂ ಬರಲ್ಲ. ಅದೇನೋ ಹೇಳ್ತಾರಲ್ಲ, ನಮ್ಮ ತುಂಬ ಹತ್ರದಲ್ಲಿ ತುಂಬ ಹೆಚ್ಚಾಗಿದ್ದಾಗ ಅದ್ರದ್ದು ಬೆಲೆ ಗೊತ್ತಾಗಲ್ಲ ಅಂತ. ಹಾಗೆ ನಾವು ನೋಡಿದ್ರಲ್ಲ ನಮ್ಮ ಕೊಂಗಟ್ಟ ಕೆರೆನ ಚೆನ್ನಾಗಿದೆ. ವಾಕಿಂಗ್ ಆಗಲಿ, ಬಂದು ಪ್ರಶಾಂತವಾಗಿ ಒಂದು 10 ನಿಮಿಷ ಕೂತ್ಕೊಳ್ಳೋಕ್ಕಾಗಲಿ ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಂತ್ಕೊಂಡು ವ್ಯೂ ನೋಡ್ಬೋದು. ಅಲ್ಲಿಂದ ಬಂದ್ವಿ ನೋಡಿ. ತಂಪಾದ ಗಾಳಿ, ಆಹ್ಲಾದಕರವಾದ ವಾತಾವರಣ, ಹಕ್ಕಿಗಳ ಕಲರವ ಹಾಗೂ ಮನಮೋಹಕ ದೃಶ್ಯಗಳಿಗಾಗಿ ಕೆರೆಗಳನ್ನು ಉಳಿಸಿ. ಎಷ್ಟು ಚೆನ್ನಾಗಿದೆ ನೋಡಿ. ಮೀನಿಂಗ್ಫುಲ್ ಲೈನ್ಸ್. ತುಂಬ ಗಿಡಗಳು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಕೆರೆ ಎಷ್ಟು ದೊಡ್ಡದಿದೆ ಅಷ್ಟು ಸುತ್ತ ಪಾರ್ಕ್ ಮಾಡಿದ್ದಾರೆ. ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರಲ್ಲಿದೆ ಇದು. ನೋಡಿ ಪಕ್ಷಿಗಳ ಸೌಂಡ್ ಕೇಳಬೇಕಂತೆ. ಚೆನ್ನಾಗಿ ಚಿಲಿಕಿಲಿ ಅಂತ ಹೇಳಿ ಅದ್ರ ಸೌಂಡ್ ಕೇಳಿದ್ರೇ ಎಷ್ಟೋ ಮೈಂಡ್ ಫ್ರೆಶ್ ಆಗುತ್ತಂತೆ. ನೋಡಿ ಬಾ ದೇಶಾಂತ್. ಸೊ ನಾವು ಮನೆ ಹತ್ರನೇ ವಾಕಿಂಗ್ ಮಾಡ್ತೀವಿ. ಇಷ್ಟು ದೂರ ಬರೋಕ್ಕಾಗಲ್ಲ ಅಂಥೇಳಿ. ಬರ್ಬೋದು, ಬಟ್ ದೇಶ ನೀನು ಒಬ್ಬಳನ್ನೇ ಬಿಟ್ಟು ಬರೋಕ್ಕಾಗಲ್ಲ. ಅವಳನ್ನೇ ಕರ್ಕೊಂಬರೋಣ ಅಂದರೆ ಅವಳು ನನ್ನ ಜೊತೆ ವಾಕಿಂಗ್ ಮಾಡ್ತಾಳೆ. ಅವಳು ಇರೋದೇ ನಾರ್ಮಲ್ ಸಣ್ಣ ಪಾಪ. ನನ್ನ ಜೊತೆ ವಾಕಿಂಗ್ ಮಾಡಿ ಇನ್ನೂ ಸಣ್ಣ ಆಗ್ತಾಳೆ. ಒಂದು ಕಡೆ ಕೂಡ್ಸೋಗೋಣ ಅಂದರೆ ಒಂದು ಕಡೆ ನಾನು ಒಂದು ರೌಂಡ್ ಹೋಗಿ ಬರೋಕ್ಕೆ 25 ಮಿನಿಟ್ಸ್ ಆಗುತ್ತೆ. ಸೊ ಸೇಫ್ಟಿ ಅಲ್ಲ ಅಂಥೇಳಿ ಯಾವಾಗನ ಅಪರೂಪಕ್ಕಷ್ಟೇ ಬರ್ತೀವಿ ಇಲ್ಲಿ. ಇವಾಗ ಒಳಗೂ ಎಕ್ಸಾಮ್ಸ್ ಎಲ್ಲ ಮುಗೀತು, ಅವ್ರಿಗೂ ಮೈಂಡ್ ಫ್ರೆಶ್ ಆಗಲಿ ಸ್ವಲ್ಪ ಅಂಥೇಳಿ ಹಾಗೇ ಬಂದಿದ್ದೀವಿ. ನಿನ್ನೆ ಎಕ್ಸಾಮ್ ಆಯಿತು. ಇನ್ನು ನಾಳೆವರೆಗೂ ಒಂದು 2 ಡೇಸ್ ಕ್ಲಾಸ್ ಇದೆ. ಬಟ್ ಎಕ್ಸಾಮ್ಸ್ ಎಂಡ್ ಆಯಿತು. ಇನ್ನೂ 2-3 ಡೇಸ್ ಕ್ಲಾಸ್ ಇದೆ ಈ ಮಂತ್ ಎಂಡ್ವರೆಗೂ. ಬಟ್ ಅದೇ ಫ್ರೀ ಆದ್ಲು ದೇಶಾನೇ. ಸೊ ಅವಳಿಗೆ ಹಂಗೆ ಒಂದು ರೌಂಡ್ ಆಟಾಡ್ಸ್ಕೊಂಡು ಹೋಗೋಣ, ನಮ್ಮೊಂದು ಮೈಂಡ್ ಆರಾಮ್ ಅನಿಸುತ್ತೆ ಅಂಥೇಳಿ ಬನ್ನಿ. ಕೆರೆಗಳಿಲ್ಲದ ಬೆಂಗಳೂರು, ಹೂವುಗಳಿಲ್ಲದಂತೆ ಬೆಂಗಳೂರಿನ ಅಂದ ಕಾಪಾಡಲು ಕೆರೆಗಳನ್ನು ಉಳಿಸಿ. ಎಷ್ಟು ಚೆನ್ನಾಗಿದೆ ನೋಡಿ ಲೈನ್ಸ್. ಅದೇ ಥರ ಅಲ್ಲಲ್ಲಿ ಹಾಕಿದ್ದಾರೆ ಮೀನಿಂಗ್ಫುಲ್ಲಾಗಿ. ಕೆರೆಗಳನ್ನು ಉಳಿಸಿ ಅನ್ನೋದಕ್ಕೋಸ್ಕರ ಕೆಲವೊಂದು ಅರ್ಥ ಇರೋವಂತಹ ಒಂದು ಸ್ಲೋಗನ್ಗಳನ್ನೆಲ್ಲ ಹಾಕಿದ್ದಾರೆ. ಬೆಂಗಳೂರಿನಲ್ಲಿರೋ ವಾತಾವರಣಕ್ಕೆ ಅಲ್ಲಲ್ಲಿ ನಿಜವಾಗ್ಲೂ ಗಿಡ ಮರಗಳು ಕೆರೆಗಳನ್ನ ಉಳಿಸಲೇಬೇಕು. ಯಾಕಂದರೆ ನಮ್ಮ ಉಸಿರಾಟಕ್ಕೆ, ನಮ್ಮ ಆಮ್ಲಜನಕ ಒಳ್ಳೆ ಪ್ಯೂರ್ ಬರೋದಕ್ಕಾದ್ರೂ ನಾವು ಗಿಡ ಮರಗಳನ್ನ ಬೆಳೆಸಲೇಬೇಕು. ಇಲ್ಲಿ ಹಕ್ಕಿಗಳು ಸಂತೋಷವಾಗಿವೆ. ಕೆರೆಗಳನ್ನು ಉಳಿಸಿ ಬೆಂಗಳೂರಿನ ಜೀವ ವೈವಿಧ್ಯಕ್ಕೆ ನೆಲೆ ನೀಡಿ. ಹಂಗಂದ್ರೆ ಏನು ಹೇಳು? ಜೀವ ವೈವಿಧ್ಯತೆ ಅಂದರೆ ಎಲ್ಲ ತರಹದ ಪ್ರಾಣಿ ಪಕ್ಷಿಗಳು, ಅವುಗಳನ್ನ ಜೀವ ವೈವಿಧ್ಯತೆ ಅಂತ. ಇಲ್ಲಿ ನೋಡಿ ಐಲ್ಯಾಂಡ್. ಒಂದೇ ರೀತಿ ಅಲ್ಲದೆ ಇರೋದು ಐಲ್ಯಾಂಡ್ ಅಂತ. ಐಲ್ಯಾಂಡ್ ಥರ ನಮ್ಮ ಪ್ರಕಾರ ಹೇಳ್ಕೊಟ್ಟಿರೋದು 4 ಸೈಡ್ಸ್ ವಾಟರ್, ಮಧ್ಯದಲ್ಲಿ ಒಂದು ಲ್ಯಾಂಡ್ ಇರೋದು ಐಲ್ಯಾಂಡ್ ಇರ್ತಾರೆ. ಇಲ್ಲೂ ಅದೇ ತಾನೇ ಇರೋದು. 4 ಸೈಡ್ ವಾಟರ್ ಇಲ್ವಾ, ಮಧ್ಯದಲ್ಲಿ ಲ್ಯಾಂಡ್ ಇಲ್ವಾ, ಸೊ ಅದು ಐಲ್ಯಾಂಡ್. ಗಿಡ ಮರಗಳನ್ನ ಬೆಳೆಸೋದಕ್ಕೆ ಪಾರ್ಕ್ಗಳು ಮಾಡಿದ್ರೆ ನೋಡಿ ಎಷ್ಟು ಪಕ್ಷಿಗಳು ಬದುಕ್ತವೆ. ಎಷ್ಟು ಮನೆಗಳಿದೆಯೋ
ಅಲ್ಲಿ ಎಷ್ಟು ಗೂಡುಗಳು ಕಟ್ಕೊಂಡಿದೆಯೋ ಅಲ್ಲಿ. ಕೆರೆ ಮಧ್ಯದಲ್ಲಿ ಆ ಥರ ಇದೆ, ಅಲ್ಲೆಲ್ಲ ಗೂಡುಗಳು ಕಟ್ಕೊಂಡಿದೆ ನೋಡಿ. ಐಲ್ಯಾಂಡ್ ಥರ ಇದೆ. ಐಲ್ಯಾಂಡ್ ಥರ. ಅದೇ ಐಲ್ಯಾಂಡ್ ಅಲ್ಲಿ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನೊಂದು ಕಡೆ ಬೀವಿದು. ಮತ್ತೊಂದು ಕಡೆ ವೀವು. ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಇದು. ಗೊತ್ತಿಲ್ಲ, ಅಡಿಕೆ ಮರ ಥರ ಅನಿಸಿದೆ, ಬಟ್ ಅಡಿಕೆ ಮರ ಅಲ್ಲ ನೋಡಿ, ಎಷ್ಟು ಉದ್ದ ಬಿಟ್ಟಿದೆ ಅದು. ಕೋಣಿಸ್ದಂಗಿದೆ ಅದು. ಕೋಣಿಸ್ದಂಗಿದೆ ಚೆನ್ನಾಗಿ. ನನಗಂತೂ ಗೊತ್ತಿಲ್ಲ ಏನು ಮರನೋ, ಬಟ್ ನೋಡ್ಲಿಕ್ಕೆ ಅದು ಅಡಿಕೆ ಮರ ಥರನೇ ಅನಿಸಿದೆ. ಅಡಿಕೆ ಮರದಲ್ಲಿ ಯಾವತ್ತೂ ಈ ರೀತಿ ನೋಡಿಲ್ಲ. ಚೆನ್ನಾಗಿದೆ. ದೇಶಾನಿಗಂತೂ ಇಷ್ಟ ಆಗ್ತೈತೆ. ಹೊಸ ಮರಗಳು ಅಂತಾಳೆ. ಅದೇ ಮೈನ್ ರೋಡು. ಅಲ್ಲಿ ಕೆಳಗೆ ನೈಸ್ ರೋಡ್ ಇದೆ. ಇದು ಮೈನ್ ರೋಡು, ನಮ್ಮ ಮನೆಗೆ ಹೋಗೋ ರೋಡು. ವಾಕಿಂಗ್ ಪ್ಲೇಸು. ಈ ಕಡೆ ಕೆರೆ. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಯಾರೂ ಬರ್ತಾ ಇಲ್ಲ. ಹಿಂದೆ ಮುಂದೆನೂ ಯಾರಿಲ್ಲ. ನೋಡಿ ನಿಮ್ಮ ಮಮ್ಮಿ ಹೆಂಗೆ ಓಡ್ತಾವ್ರಿ. ಅಯ್ಯೋ ಅಯ್ಯೋ, ಓಡ್ತಾವ್ರೆ. ನಾಳೆ ಒಲಿಂಪಿಕ್ಸ್ ಇವರೇ ಫಸ್ಟು. ಅಮ್ಮ ಮಾಡ್ಕೊಂಡಿದ್ದೀರಿ. ವಿಡಿಯೋ ಆಗೈತೆ. ವಿಡಿಯೋ ಆಗಿದೆ. ಈ ಮರ ಹೋಗ್ಬಿಟ್ಟು ನೀರನ್ನ ಮುಚ್ಚಿಕ್ಬೇಕು. ನೋಡಿ ಹೆಂಗೆ ಅಂಟ್ಕೊಬಿಟ್ಟಿದೆ ನೋಡಿ. ಥರ ಜಾಯಿಂಟ್ ಆಗಿಬಿಡ್ತಾರೆ. ಚೆನ್ನಾಗಿದೆ ನೋಡಿ ಮರ. ಇಲ್ಲಿಂದ ಬಿಟ್ಟು ಇನ್ನೇನು ಸಿಕ್ತು ನಮ್ಮ ಡೆಸ್ಟಿನೇಷನ್. ಕೆಳಗೆ ಮುತ್ತಿಕ್ತಾ ಇದೆ, ಹಂಗಿದೆ. ಸೀನ್ರಿಗಳು ಚೆನ್ನಾಗಿದೆ ಅಮ್ಮ. ನಾವು ಲೈನ್ಸ್ ಹಾಕ್ತೀವಲ್ಲ ಸ್ಟೇಟಸ್ಗೆ, ಈ ಥರ ಫೋಟೋ ಹಿಡ್ಕೊಂಡಿದ್ದು ಮೇಲೆ ಸೀನ್ರಿ ಹಾಕಿದ್ರೆ ಸೂಪರಾಗಿರುತ್ತೆ ನೋಡಿ. ಪಕ್ಕದಲ್ಲೇ ಮೈನ್ ರೋಡು, ನೈಸ್ ರೋಡು. ಆ ಕಡೆ ಅಡ್ಡಡ್ಡ ಬರುತ್ತೆ ನೈಸ್ ರೋಡ್. ಹಾಗೆ ಇದು ಮೈನ್ ರೋಡು. ಕೆಂಗೇರಿ ತವರೆಕೆರೆ ಮೈನ್ ರೋಡ್ ಇದು. ಇಲ್ಲೋ ಒಂದು ಲೈನ್ಸ್ ಹಾಕಿದಾಗ ನೋಡೋದು. ಕೆರೆ ಪ್ರದೇಶದಲ್ಲಿ ಹರಡಿದರೆ ಕೆರೆಗಳು ಅಂದ ಮಾತ್ರ ಹಾಳಾಗುವುದಿಲ್ಲ. ನೀರು ಕಲುಷಿತ. ಅರ್ಥ ಆಯ್ತಾ? ಏನು ಹೇಳು? ಪ್ಲಾಸ್ಟಿಕ್ ಎಲ್ಲ ಹಾಕೋದ್ರಿಂದ ಅದು ಚೆನ್ನಾಗಿ ಮಾತ್ರ ಕಾಣ್ದಿರಲ್ಲ. ಅಲ್ಲಿ ಅದಕ್ಕೆ ಪೊಲ್ಯೂಷನ್ನು ಆಗುತ್ತೆ, ವಾಟರ್ ಪೊಲ್ಯೂಷನ್ನು ಆಗುತ್ತೆ. ಮತ್ತು ಏನಪ್ಪ, ವಾಟರ್ ಬಾಡೀಸ್ಗೆ ಅದು ಪ್ರಾಬ್ಲಮ್ಮು ಆಗುತ್ತೆ ಅಂತ. ಅರ್ಥ ಆಗುತ್ತೆ ಕನ್ನಡ ದೇಶಾನಿಗೆ ಈ ನಡುವೆ. ಹಾಗೆ ಓದೋದು ಅಷ್ಟೇ ಅಲ್ಲ, ಓದಿದ್ದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು. ಬಟ್ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಓದಬೇಕು. ಅಂದ ಅಂತ ಹೇಳಲ್ಲ, ಏನಂದೆ, ಏನೋ ಬೇರೆ ಹೇಳ್ದೆ. ಕೆಲವೊಂದು ಕಡೆ ಒತ್ತಿ ಕೊಟ್ಟು ಹೇಳ್ದಾಗಷ್ಟೇ. ನಿಧಾನಕ್ಕೆ ಓದಮ್ಮ. ಇಲ್ಲ ಇವಾಗ ಓದ್ತೀಯ, ನೆಕ್ಸ್ಟು ಚೆನ್ನಾಗಿ ಓದ್ತೀಯ. ಹಂಗೆ ಟ್ರೈ ಮಾಡಬೇಕು ಅಷ್ಟೇ. ನೀನು ಬರಲ್ಲ ಅಂದರೆ ಏನೂ ಬರಲ್ಲ. ಟ್ರೈ ಮಾಡಿದ್ರೆ ಒಂದು 10 ಸಲ ಹೋದರೆ 11ನೇ ಸಲ ಚೆನ್ನಾಗಿ ಓದ್ತೀಯ. ವಾಯ್ಸ್ ನೋಡಿ, 6 ಕಾಲು ಆಗ್ತಿದೆ. ಎಷ್ಟು ಸೌಂಡ್ ಬರ್ತಿದೆ. ಎಲ್ಲ ಪಕ್ಷಿಗಳು ಬಂದು ಮನೆಗೆ ಸೇರ್ಕೊತಾ ಇದ್ದಾರೆ. ಸೌಂಡ್ ನೋಡಿ. ಅವಾಗಲೇ ಸ್ವಲ್ಪ ಜನ ಅಷ್ಟೇ ಇದ್ದಿದ್ದು. ಚಿಲಿಪಿಲಿ ಅಂತ ಅವ್ರ ಭಾಷೆಯಲ್ಲಿ ಮಾತಾಡ್ಕೊತಾ ಇದ್ದಾರೆ. ಅವ್ರ ಥರ ನಮಗೂ ಒಂದೇ ಭಾಷೆ ಇರಬೇಕಿತ್ತು. ಎಲ್ಲ ಪ್ರಾಣಿಗಳಿಗೂ ಒಂದೇ ಭಾಷೆ. ನಾಯಿ ಬೋಬೋ ಅನ್ನುತ್ತೆ, ಬೆಕ್ಕು ಮಿಯಮಿ ಅಂತೆ. ಇವು ಕುಯ್ ಈ ಸೌಂಡಿನ ದೇಶನೇ ಚೂ ಅಂತಿದೆ. ನಮ್ಮ ಮನುಷ್ಯರಿಗೆ ಎಕ್ಸ್ಟ್ರಾ ಎಲ್ಲ ಭಾಷೆಗಳು ಬಂದೂ ಅದಕ್ಕೆ ಸ್ವಲ್ಪ ಗರ್ವ, ಅಹಂಕಾರ. ಅದನ್ನು ನಾವು ಕೊಟ್ಟಿರೋ, ದೇವ್ರು ಕೊಟ್ಟಿರೋ ಅಂತಹ ಅದೃಷ್ಟ, ಅದೊಂದು ಬಲನ
ನಾವು ಯೂಸ್ಗಿಂತ ಮಿಸ್ಯೂಸೇ ಮಾಡ್ಕೊತಾ ಇದ್ದೀವಿ. ಮಾತನ್ನು ಕೆಟ್ಟದಾಗಿ ಜಾಸ್ತಿ ಯೂಸ್ ಮಾಡ್ತಾರೆ. ಆ ಮಾತು ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ಚೆನ್ನಾಗಿ ಮಾತಾಡ್ತೀವಿ, ಅದನ್ನು ಒಳ್ಳೆ ಮಾತುಗಳು ಆಡೋಣ ಅನ್ನೋದಿಲ್ಲ ಕೆಲವೊಬ್ರಿಗೆ. ಕೆಟ್ಟ ವರ್ಡ್ಸೇ ಯೂಸ್ ಮಾಡ್ತಾರೆ, ಕೆಟ್ಟದನ್ನೇ ಯೋಚನೆ ಮಾಡ್ತಾರೆ ಅಲ್ವಾ ದೇಶಾನಿ? ಹೌದು, ನಮಗೂ ಚಿಕ್ಕ ವ್ಯಾಮ್ಯಾವ ಬಹು ಬಹು ಇದೆ ಚೆನ್ನಾಗಿದೆ. ಒಂದೇ ಭಾಷೆ ಇರೋ ಚೆನ್ನಾಗಿರ್ತೈತಲ್ಲ ಎಲ್ಲದಕ್ಕೂ. ಅವಾಗ ಎಲ್ಲರೂ ಸ್ವಲ್ಪ ಜನ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತಲೇ ತುಂಬ ಕಷ್ಟಪಡ್ತಾರೆ. ದೇಶಾನಿ, ಒಂದು ಕ್ವಶನ್ ಕೇಳ್ತೀನಿ ಜನರಲಾಗಿ. ಮನುಷ್ಯರಿಗೂ ಪ್ರಾಣಿಗಳಿಗೂ ಮೇಯ್ನ್ ವ್ಯತ್ಯಾಸ ಏನು ಹೇಳು? ನಮ್ಮ ಮನುಷ್ಯರಿಗೆ ಸ್ವಲ್ಪ ತಲೆ ಬುದ್ಧಿ ಜಾಸ್ತಿ ಇರುತ್ತೆ ಮತ್ತು ಪ್ರಾಣಿಗಳಿಗೆ ಅಷ್ಟೊಂದಿರಲ್ಲ. ಅದು ಒಂದು ಕಾರಣನೇ, ಮೇಯ್ನ್ ಕಾರಣ. ಪ್ರಾಣಿಗಳು, ಗಿಡ ಮರಗಳು, ಮನುಷ್ಯರಿಗೆ ಏನು ವ್ಯತ್ಯಾಸ? ಮೇಯ್ನ್ ಕಾರಣ ಏನು? ಅವು ನಮಗೂ ಏನರಿಂದ ಬೇರೆ ಕಾರಣ ನಾವು ಕಂಡುಹಿಡಿತೀವಿ. ಮನುಷ್ಯ ಅಂದರೆ ಇದಕ್ಕೋಸ್ಕರ ಮನುಷ್ಯ ಅಂತೀವಿ ಅದನ್ನು ಹೇಳೋದಕ್ಕೆ. ನಾವು ಯಾವಾಗಲೂ ಏನಾನ ಹರ್ಟ್ ಜಾಸ್ತಿ ಮಾಡ್ತೀವಿ ನೇಚರ್ನ ಅಥವಾ ಏನು. ಅದೆಲ್ಲ ನಾನು ಕೇಳ್ತಾ ಇರೋದು. ಮತ್ತೇನು ಮನುಷ್ಯರಿಗೂ ಪ್ರಾಣಿಗಳಿಗೂ ಇರೋ ಮೇಯ್ನ್ ಡಿಫ್ರೆನ್ಸ್ ಏನು? ಇಲ್ಲ, ನಮ್ಮದು ಪ್ರಾಣಿಗಳೇ ಅನ್ಬೋದಲ್ವಾ? ನಾವು ಅನಿಮಲ್ಸ್ ಟೈಪ್ ಆಫ್. ನಾವು ಒಂದು ಲೆಕ್ಕದಲ್ಲಿ ಅನಿಮಲ್ಸೇ, ಬಟ್ ಎಲ್ಲ ಪ್ರಾಣಿಗಳಿಗಿಂತ ನಾವು ಹೆಚ್ಚು ಬುದ್ಧಿವಂತರಲ್ವಾ? ಹೌದು. ಯಾಕೆ ಅಂತ ಕೇಳ್ತಾ ಇರೋದು. ಹೇಳು ನೋಡೋಣ. ಬುದ್ಧಿ ಉಪಯೋಗಿಸಿ ಹೇಳು, ನೀನು ತಲೆ ಉಪಯೋಗಿಸಿ. ನೀನು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. 2 ಇಂಪಾರ್ಟೆಂಟ್ ಕಾರಣಗಳಿದೆ, 2 ಮೇಯ್ನ್ ಕಾರಣ 2 ಇದೆ. ಸೊಳ್ಳೆಗಳು ಜಾಸ್ತಿ ಇದೆ. ಹೇಳು. ಸ್ವಲ್ಪ ಜಾಸ್ತಿ ಪವರ್ ಇದೆ. ಏನು ಪವರ್? ಅಂದರೆ ನಾವು ಪ್ರಾಣಿಗಳನ್ನು ಸಾಯಿಸಿ ತಿಂತೀವಿ, ಹಾಗೆ ಹೀಗೆಲ್ಲ ಮಾಡ್ತೀವಿ. ಅವ್ರನ್ನೂ ಹ್ಯಾಂಡಲ್ ಮಾಡೋ ಥರ ಪವರ್ ಇದೆ, ಅದಕ್ಕೆ ಅನಿಸುತ್ತೆ. ನೆಕ್ಸ್ಟು 2 ಪಾಯಿಂಟಾ? ನೀನು ಹೇಳೋ ಕಾರಣ ಎಲ್ಲ ಓಕೆ, ಇಲ್ಲ ಅಂತಿಲ್ಲ, ಬಟ್ ಮೇಯ್ನ್ ಇಂಪಾರ್ಟೆಂಟ್ 2 ಡಿಫ್ರೆನ್ಸ್ ಇದೆ. ಅದನ್ನು ನೀನು ಬಾಯಿ ಬಿಡಿಸ್ತಾ ಇದ್ದೀನಿ, ನೀನು ಬಿಡ್ತಿಲ್ಲ. ಹೇಳು, ಯೋಚನೆ ಮಾಡು. ಏನರ ಬಗ್ಗೆ ಕ್ಲೂ ಎಲ್ಲ ಕೊಡಬೇಕಲ್ಲ ಸ್ವಲ್ಪ. ಕ್ಲೂ ಹೇಳ್ತಾ ಇದ್ದೀನಲ್ಲ, ನಮಗೂ ಮನುಷ್ಯರಿಗೂ ಇರೋ, ನಮಗೂ ಪ್ರಾಣಿಗಳಿಗೂ ಇರೋ ವ್ಯತ್ಯಾಸ. ಅದು ಕ್ವಶನ್ ಅಷ್ಟೇ, ಕ್ಲೂ ಅಲ್ಲ. ನೀನು ಯೋಚನೆ ಮಾಡಬೇಕು ಅದನ್ನು. ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠವಾದ ಪ್ರಾಣಿ ಮನುಷ್ಯ ಅಂತಾರಲ್ವಾ? ಏನಕ್ಕೆ ಹೇಳು? ಒಂದು, ನಮಗೆ ಮಾತಾಡೋಕ್ಕೆ ಬರುತ್ತೆ. ಮಾತಿಂದ ನಾವು ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠ. ಒಂದು ಮೈನ್ ಕಾರಣ, ಡಿಫ್ರೆನ್ಸು. ಆಯಿತಾ? 2ನೇದು ಬಂದು, ಎಲ್ಲ ಪ್ರಾಣಿಗಳಿಗೂ ನಮ್ಮಂಗೆ ಅದಕ್ಕೂ ಜೀವ ಇದೆ, ಅದು ಫುಡ್ ತಿನ್ನುತ್ತೆ, ಎಲ್ಲ ಪ್ರೊಸೆಸಿಂಗ್ ಓಕೆ. ಬಟ್ ನಮ್ಗೆ ಎಕ್ಸ್ಟ್ರಾ ಏನು ಅಂದರೆ, ಮನುಷ್ಯನಿಗೆ ಆಲೋಚನಾ ಶಕ್ತಿ ಇದೆಯಲ್ಲ, ನಾವು ಆಲೋಚನೆ ಮಾಡ್ತೀವಲ್ಲ, ಅದು ನಮಗೆ ಎಕ್ಸ್ಟ್ರಾ ಪವರ್ ಇದೆ. ಆಲೋಚನಾ ಶಕ್ತಿ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ನಾವು ಯಾವುದನ್ನೋ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡಿ ಡಿಸಿಷನ್ ತಗೋತೀವಿ. ಬಟ್ ಪ್ರಾಣಿಗಳಿಗೆ ಅಲ್ಲೇನು ಗೊತ್ತಾಗುತ್ತೆ, ಅದಕ್ಕೆಷ್ಟು ಅದು ಕಣ್ಮುಂದೆ ಇರುತ್ತೆ, ಅದಷ್ಟು ಮಾತ್ರ ಗೊತ್ತಾಗುತ್ತೆ. ಅದನ್ನು ಹೆಚ್ಚಾಗಿ ಆಲೋಚನೆ ಮಾಡಿ ಯೂಸ್ ಮಾಡೋವಂಥ ಮೈಂಡ್ ಅದಕ್ಕೆ ಇರಲ್ಲ. ಸೊ 2 ಕಾರಣದಿಂದನೇ ನಾವು ಶ್ರೇಷ್ಠರು. ಸೊ ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನು ಒಂದೊಳ್ಳೆ ಶ್ರೇಷ್ಠ ಅಂದರೆ ಇಂಗ್ಲೀಷಲ್ಲಿ ಏನಂತಾರೆ, ತುಂಬ ಇಂಪಾರ್ಟೆಂಟ್ ಅಲ್ಲ, ತುಂಬ ಏನಂತಾರಮ್ಮ ಅದನ್ನು, ವ್ಯಾಲ್ಯೂಯಬಲ್ ಆಗೋಂಥದ್ದು. ಸೊ ಅದಕ್ಕೆ ನಮ್ಮನ್ನು ಮನುಷ್ಯ ಎಲ್ಲ ಪ್ರಾಣಿಗಳಿಂದ ಶ್ರೇಷ್ಠವಾದ ಪ್ರಾಣಿ ಅನ್ನೋದು. ಅರ್ಥ ಆಯ್ತಾ? ಇದು ನೆನ್ಪಿಟ್ಕೊಂಡು, ಮಾತು 2 ಆಲೋಚನಾ ಥಿಂಕಿಂಗ್ ಕೆಪಾಸಿಟಿ. ಓಕೆ. ಹಾಯ್ ಫ್ರೆಂಡ್ಸ್, ನೋಡಿ ಇನ್ನೇನು ಸನ್ಸೆಟ್ ಆಗ್ತಾ ಇದೆ. ಇನ್ನೇನು ಹೋಗ್ತೀವಿ ನಾವು. ಇನ್ನೇನು ಲೈಟಾಗಿ ಕತ್ತಲೆ ಆಗ್ತಿದೆ. ಸೌಂಡ್ ನೋಡಿ ಅಲ್ಲಿ, ನೋಡಿ ಆ ಸನ್ಸೆಟ್ಟು ಆರೆಂಜ್ ಕಲರ್ ಲೈಟ್ದು ರಿಫ್ಲೆಕ್ಷನ್ಗೆ ನೀರು ನೋಡಿ ಆ ಥರ ಇದೆ. ತುಂಬ ಚೆನ್ನಾಗಿದೆ ನೇಚರ್ ಅಂತೂ. ಸೊ ನಾವು ಇನ್ನೇನು ಹೊರಡ್ತೀವಿ. ಕತ್ಲೆ ಆಗ್ತಿದೆ, ಸೊ ಹೊಡ್ತಾ ಇದ್ದೀವಿ. 6:30ಗೆಲ್ಲ ತುಂಬ ಕತ್ಲೆ ಕಾಣ್ತಿದೆ. ಸೊ ಈ ಕಡೆ ಸ್ವಲ್ಪ ಸೇಫ್ ಇಲ್ಲ, ಈ ಸೈಡಲ್ಲೆಲ್ಲ ಅಂತ ಹೇಳ್ತಾರೆ. ಕಳ್ಳರು ಜಾಸ್ತಿ ಅಂತಾರೆ. ಹಾಗೆ ಇಲ್ಲಿಂದಲೇ ಬಂದ್ಬಿಡ್ಬೋದು. ನೋಡಿ ಈ ಕಡೆ ಎಲ್ಲ ಕತ್ಲೆ ಇದೆ. ಯಾರನ್ನ ಬಂದು ಕತ್ತಲ್ಲಿ ಚೈನ್ ಕಿತ್ಕೊಂಡು ಹೋದ್ರು ಹೇಳಲಿಕ್ಕಾಗಲ್ಲ. ಸೊ ಸೇಫ್ಟಿಗೆ ನಾವು ಬೇಗ ಮನೆ ತಲುಪೋದು ಒಳ್ಳೇದು. ಇನ್ನೇನು ಸಿಗುತ್ತೆ ಎಂಡಿಂಗ್ ಪಾಯಿಂಟು, ಹೋಗೋದು ಮನೆಗೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಈ ವ್ಲಾಗ್ನ ಇವಾಗ ಮುಗಿಸ್ತಾ ಟಾಟಾ, ಬಾಯ್, see you in the next video.